ವಯಸ್ಸು ಮೀರುತ್ತಿದ್ದರೂ ಇನ್ನೂ ಮದುವೆ ಆಗುತ್ತಿಲ್ಲ. ಎಷ್ಟೇ ಕಷ್ಟಪಟ್ಟರೂ 30-35 ವರ್ಷ ಕಳೆದರೂ 40 ವರ್ಷ ಆಗೋಗ್ತಾ ಇದೆ ಗುರುಗಳೇ. ನನ್ನ ಮಗನಿಗೆ ಮದುವೆಗೆ ಹುಡುಗಿ ಸಿಗ್ತಾ ಇಲ್ಲ, ಅಥವಾ ನನ್ನ ಮಗಳಿಗೆ 35 ತುಂಬುತ್ತಾ ಇದೆ ಗುರುಗಳೇ, ಇನ್ನೂ ಮದುವೆ ಆಗ್ತಾ ಇಲ್ಲ, ಒಂದು ಒಳ್ಳೆಯ ವರ ಸಂಬಂಧಗಳು ಕೂಡಿ ಬರ್ತಿಲ್ಲ ಅಂತ ತುಂಬ ಜನ ಪೋಷಕರು ನಮಗೆ ಕರೆ ಮಾಡಿ ಹೇಳಿದರು. ಎಷ್ಟೋ ಜನರಿಗೆ ನಾವು ಒಂದು ಪರಿಹಾರವನ್ನು ತಿಳಿಸಿದ್ದೇವೆ. ಆ ಪರಿಹಾರದ ಅನುಸಾರ ತುಂಬ ಜನರಿಗೆ ಮದುವೆಯಾಗಿದೆ, ಒಳ್ಳೆಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಎಷ್ಟೋ ಜನರಿಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದವರು ಕೂಡ ಮದುವೆಯಾಗಿ ಗಂಡ ಹೆಂಡತಿ ಅನ್ಯೂನ್ಯವಾಗಿ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ. ಆ ಒಂದು ಪರಿಹಾರ ಯಾವುದು, ಅದನ್ನು ಏನು ಮಾಡಬೇಕು ಅಂತ ತಿಳಿಸುವ ಮೊದಲು ನಿಮಗೇನಾದರೂ ಇಂತಹ ಸಮಸ್ಯೆಗಳಿತ್ತು ಅನ್ನೋದಾದರೆ ತಕ್ಷಣ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಇವರು ಪರಿಹಾರವನ್ನು ನೀಡುತ್ತಾರೆ. ಮದುವೆ ಎನ್ನುವುದು ಜನ್ಮ ಜನ್ಮದ ಅನುಬಂಧ ಇದ್ದ ಹಾಗೆ. ಒಂದು ಬಾರಿ ಮದುವೆ ಆಯಿತು ಅಂದರೆ ಮುಗೀತು. ಜೀವನ ಪೂರ್ತಿ ಅವನ ಜೊತೆಯೇ ಅಥವಾ ಅವಳ ಜೊತೆಯೇ ಬಾಳಬೇಕಾಗುತ್ತದೆ. ಕೆಲವು ಬಾರಿ ಇಂತಹ ಮದುವೆ ಜೀವನಕ್ಕೆ ಕಾಲಿಡಲು ಸಾಧ್ಯವಾಗುತ್ತೆ. ಇಲ್ಲದಿದ್ದಾಗ ಅರಳಿ ಮರದ ಬಳಿ ಹೋಗಿ ಒಂದು ದೀಪವನ್ನು ಹಚ್ಚಬೇಕು, 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಪ್ರದಕ್ಷಿಣೆ ಹಾಕಿದ ನಂತರ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಆ ಅರಿಶಿಣದ ನೀರಿನಲ್ಲಿ ಅದನ್ನು ಅಜ್ಜಿದ ನಂತರ ಅರಳಿ ಮರದ ಕೊಂಬೆಗೆ ಅದನ್ನು ಬಿಗಿಯಾಗಿ 3 ಗಂಟು ಹಾಕಿ ಕಟ್ಟಿ ಸಂಕಲ್ಪವನ್ನು ಮಾಡಬೇಕು. ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಈ ವರ್ಷ ತುಂಬುವುದರೊಳಗಾಗಿ ಮದುವೆಯಾಗಬೇಕು ಅಂತ. ಈ ರೀತಿ 3 ವಾರ ಮಾಡುತ್ತಾ ಬನ್ನಿ, ಖಂಡಿತ ಆಗುತ್ತೆ. ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರ ಮಾರ್ಗದರ್ಶನದಂತೆ ಮಾಡಿ, ತುಂಬ ಬೇಗ ಮದುವೆ ಆಗುತ್ತೆ.